ಹಾಯ್ ಹಲೋ ಫ್ರೆಂಡ್ಸ್, ಬೆಳಗ್ಗೆನೇ ಎಲ್ಲ ರೆಡಿಯಾಗಿ ಎಲ್ಲಿ ಹೊರಟಿದ್ದೀವಿ ಗೊತ್ತಾ? ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ 2-3 ವೀಕ್ಸಿಂದ ಪ್ಲ್ಯಾನ್ ಮಾಡ್ತಾನೇ ಇದ್ವಿ, ಬಟ್ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಿನ್ನೆ ರಾತ್ರಿ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಇವತ್ತು ಬೆಳಗ್ಗೆ ಎಲ್ಲ ಹೊರಟ್ವಿ. ಆ್ಯಕ್ಚುಲಿ ನಾನು, ನಮ್ಮ ಮಮ್ಮಿ, ಜೀತಲ್ ಮತ್ತು ನಮ್ಮ ಹಸ್ಬೆಂಡ್ ಮಾತ್ರ ಹೊರಟ್ವಿ. ಪಿಂಕಿಗೆ ಸ್ಕೂಲಲ್ಲಿ ಜಾಸ್ತಿ ಅಸೈನ್ಮೆಂಟ್ಸ್ ಇದೆ ಅಂತ ಅವಳಿಗೆ ಬರೋಕ್ಕಾಗಿಲ್ಲ. ಇಟ್ಸ್ ಓಕೆ, ನಾವು ಹೋಗ್ಬಿಟ್ಟು ಬರೋಣ ಅಂತ ಹೋದ್ವಿ. ನನಗೆ ಯಾವಾಗಾದರೂ ತುಂಬ ಮನಸ್ಸು ಬೇಜಾರಾಗ್ತಾಯಿದ್ರೆ, ತುಂಬ ಲೋ ಆಗಿ ಫೀಲ್ ಮಾಡ್ತಾಯಿದ್ರೆ ನಾನು ಹೋಗೋದೇ ದೇವಸ್ಥಾನಕ್ಕೆ. ನಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೆ ಫುಲ್ಲು ಹ್ಯಾಪಿಯಾಗಿ ಫೀಲ್ ಆಗ್ತಾಯಿರುತ್ತೆ, ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಫ್ರೆಂಡ್ಸ್. ನಾನು ತುಂಬ ಕಷ್ಟದಲ್ಲಿದ್ದಾಗ ದೇವ್ರನ್ನ ಮಾತ್ರನೇ ನಂಬಿದ್ದು. ಯಾಕಂದರೆ ಮನುಷ್ಯರೆಲ್ಲ ನಮ್ಮನ್ನು ಯೂಸ್ ಮಾಡೋಕ್ಕಷ್ಟೇ ನೋಡೋದು, ಬಟ್ ದೇವರು ಯಾವತ್ತೂ ನಮ್ಮನ್ನು ಕೈ ಬಿಟ್ಟಿಲ್ಲ ಇದುವರೆಗೂ. ನಾವು ದೇವ್ರಿಗೆ ಮಾಡೋ ಪೂಜೆ ಪುನಸ್ಕಾರ ಯಾವತ್ತೂ ವೇಸ್ಟ್ ಆಗೋಲ್ಲ ಫ್ರೆಂಡ್ಸ್. ನಾವು ಮನಸಾರೆ ಒಂದೇ ಒಂದು ಹೂವು ಅರ್ಪಿಸಿದ್ರು ಆ ದೇವರು ಅದನ್ನು ಸ್ವೀಕರಿಸ್ಕೊಂಡು ನಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡೇ ಮಾಡ್ತಾನೆ. ಸೊ ಫೈನಲಿ ನಾವು ದೇವಸ್ಥಾನ ರೀಚ್ ಆದ್ವಿ ಫ್ರೆಂಡ್ಸ್. ನಾವು ದೇವಸ್ಥಾನಕ್ಕೆ ಬಂದಾಗೆಲ್ಲ ನಾನು ದೇವರಿಗೆ ಮಡ್ಲಕ್ಕಿ ಕೊಡ್ತೀನಿ. ನನ್ನಿಂದ ಆದಷ್ಟು ಕೊಡ್ತೀನಿ. ನೀವು ಕೊಡಬೇಕಂತ ಏನೂ ಇಲ್ಲ, ನನಗಿಷ್ಟ, ಸೊ ನಾನು ಕೊಡ್ತೀನಿ. ಅದರಲ್ಲಿ ಹೂವು, ಹಣ್ಣು, ಅಕ್ಕಿ, ಬೆಲ್ಲ, ತೆಂಗಿನಕಾಯಿ, ಬಳೆ, ಅರಿಶಿನ, ಕುಂಕುಮ ಎಲ್ಲ. ಸೊ ಫೈನಲಿ ಟೆಂಪಲ್ ರೀಚ್ ಆಗಿದ ತಕ್ಷಣ ನನಗೆ ತುಂಬ ಸ್ಯಾಟಿಸ್ಫೈಡಾಗಿ ಹ್ಯಾಪಿಯಾಗಿತ್ತು. ನೋಡಿ ಮಹಾಲಕ್ಷ್ಮಿ, ನೀವು ಆಶೀರ್ವಾದ ತೊಗೊಳ್ಳಿ ದೇವಿ ಹತ್ರದಿಂದ. ಅಲ್ಲಿ ವೀಡಿಯೋ ಎಲ್ಲ ತೆಗಿಯೋಕ್ಕೆ ಕೊಡೋಲ್ಲ, ಸೊ ಅದರಿಂದ ದೂರದಿಂದ ಸ್ವಲ್ಪ ವೀಡಿಯೋ ಮಾಡಿದ್ದೆ ಅಷ್ಟೇ. ದೇವಸ್ಥಾನ ಹತ್ರ ಯಾವಾಗಲೂ ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲ ಫ್ರೆಶ್ಶಾಗಿ ಮಾರ್ತಾ ಇರ್ತಾರೆ. ಸೊ ನಾನು ಮಾವಿನಕಾಯಿ ತಿಂದೇ ಇರಲಿಲ್ಲ. ಸೊ ಇಲ್ಲಿ ಮಾವಿನಕಾಯಿ ತಿಂದ್ಕೊಂಡು ಹಾಗೆ ಹೊರಟ್ವಿ ತೊಗೊಂಡು. ಹೋಗ್ತಾ ಇರಬೇಕಂದ್ರೆ ದಾರಿಯಲ್ಲಿ ಏನದು ರೋಡ್ ಸೈಡಲ್ಲೆಲ್ಲ ಹಲಸಿನಣ್ಣು ಮತ್ತು ಮ್ಯಾಂಗೋ ಎಲ್ಲ ಮಾರ್ತಾಯಿದ್ರು. ಹಲಸಿನಣ್ಣೆಲ್ಲ ನೋಡಿದ ತಕ್ಷಣ ನಮ್ಮ ಡ್ಯಾಡಿ ಜ್ಞಾಪಕ ಬಂದರು. ನಾವು 4 ಜನ ಮಕ್ಕಳು. ನಮ್ಮಪ್ಪ ನಾವು ಚಿಕ್ಕವರಿದ್ದಾಗ ಯಾವಾಗಲೂ ಹಲಸಿನಣ್ಣಾಗಲಿ, ವಾಟರ್ ಮೆಲನ್ ಆಗಲಿ ಎಲ್ಲ ದೊಡ್ಡದು ತೊಗೊಂಡು ಬಂದುಬಿಟ್ಟು ನಮ್ಮ 4 ಜನಕ್ಕೆ ಕುಣಿಸ್ಕೊಂಡು ಎಲ್ಲರಿಗೂ ಕಟ್ ಮಾಡಿ ಕೊಡ್ತಾಯಿದ್ರು. ನಾವು ಚೆನ್ನಾಗಿ ತಿಂತಾಯಿದ್ವಿ. ಸೊ ನಮ್ಮ ಹಸ್ಬೆಂಡಿಗೆ ಕೇಳಿದಾಗ ನಮ್ಮ ಹಸ್ಬೆಂಡು ರೋಡ್ ಸೈಡಲ್ಲಿ ನಿಲ್ಲಿಸಿ ಒಂದು ಕಡೆ ಚೆನ್ನಾಗಿತ್ತು. ಸೊ ಅಲ್ಲಿ ಶುಗರ್ ಕೇನ್ ಜ್ಯೂಸು ನೋಡಿ ಎಷ್ಟು ದೊಡ್ಡದು ಹಲಸಿನಣ್ಣು, ಮ್ಯಾಂಗೋ ಎಲ್ಲ ತೊಗೊಂಡ್ವಿ. ಎಲ್ಲ ಎತ್ತಿ ಕಾರ್ಗೆ ಹಾಕ್ಕೊಂಡು ಹೊರಟ್ವಿ. ಬರೋ ಅಷ್ಟರಲ್ಲಿ ಮಧ್ಯಾಹ್ನ 3 ಗಂಟೆ ಆಗೋಯಿತು. ತುಂಬ ಹೊಟ್ಟೆ ಹಸಿತಾಯಿತ್ತು. ಸೊ ಆನ್ ದ ವೇನೇ ನಾವು ಲಂಚ್ ಮಾಡಿಕೊಂಡು ಹೊರಟ್ವಿ. ಹೋಗ್ಬೇಕಂದ್ರೂ ನೈಸ್ ರೋಡ್ ಮೇಲೆ ಹೋದ್ವಿ. ತುಂಬ ಚೆನ್ನಾಗಿತ್ತು, ವೆದರು ಕೂಲಾಗಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನಿಸುತ್ತೆ ಫ್ರೆಂಡ್ಸ್. ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಏನಾದರೂ ತಪ್ಪಿದರೆ ತಿಳಿಸಿ, ಕಮೆಂಟ್ ಮಾಡಿ. See you all in next video. Bye bye. Take care. ಜೊತೆಯಲಿ